ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ನಾನು ತೋರಿಸ್ತಾ ಇರೋ ರೆಸಿಪಿ ಇವತ್ತು ತುಂಬ ಸಿಂಪಲ್ಲು. ಸೇವ್ ಅಂತ ಕರೀತಾರೆ, ಇದು ಓಂ ಕಾಳು ಪುಡಿ ಅಂತಲೂ ಕರೀತಾರೆ. ತುಂಬ ಸಿಂಪಲ್ಲಾಗಿ ಬೇಗನೆ ಆಗುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಇದು ಒಂದು ಚಾಟ್ಗಳಿಗೆಲ್ಲ ಉಪಯೋಗಿಸ್ತಾರೆ. ಇದು ಹೇಗೆ ಮಾಡೋದು, ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ನೋಡಿ, ಕಡಲೆ ಹಿಟ್ಟು ಸುಮಾರು ಒಂದು 200 ಗ್ರಾಮ್ ಆಗೋಷ್ಟು ತೊಗೊಂಡಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಅಜ್ವಾನ್ ಅಂದರೆ ಓಂ ಕಾಳನ್ನ ನೀರಲ್ಲಿ ನೆನೆಯಾಗಿ ಇಟ್ಕೊಂಡಿದ್ದೀನಿ ಒಂದು 10 ನಿಮಿಷ. 1/4 ಟೀ ಸ್ಪೂನ್ ಹಿಂಗು, 1/4 ಟೀ ಸ್ಪೂನ್ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಕಪ್ಪು ಕರ್ಬೇವು ಸೊಪ್ಪು, ಒಂದು 5 ರಿಂದ 6 ಟೇಬಲ್ ಸ್ಪೂನ್ ನೀರು, ಎಣ್ಣೆ ಕರಿಯೋದಕ್ಕೆ, ಮತ್ತು ಸೇವ್ ಮೇಕರ್ ಇದು ಚಕ್ಲಿ ಒಳ್ಳಲ್ಲಿ ಬರುತ್ತೆ, ಅದು ಚಿಕ್ಕ ಚಿಕ್ಕದು ತೊಗೊಂಡಿದ್ದೀನಿ. ಈಗ ಹೇಗೆ ಮಾಡೋದನ್ನು ನೋಡೋಣ. ನೋಡಿ, ಈ ಥರ ಒಂದು ಮಿಕ್ಸಿ ಜಾರ್ಗೆ ಓಂ ಕಾಳು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸುಮ್ಮನೆ ಜಸ್ಟ್ ಒಂದು ರೌಂಡ್ ಹೊಡ್ಕೋಬೇಕು. ಯಾಕಂದರೆ ನಮ್ಮ ಆ ಓಂ ಮಿಕ್ಚರ್ಗೆ ನಮಗೆ ಫ್ಲೇವರ್ ಬೇಕಾಗಿರೋದೇ ಇದು. ಬೇಕಂದರೆ ನೀವು ಮಿಕ್ಸಿಯಲ್ಲಿ ಪೌಡ್ರ್ ಕೂಡ ಮಾಡಿ ಹಾಕೋಬೋದು, ಅದು ಚೆನ್ನಾಗಿರುತ್ತೆ. ಈ ಥರ ಮಾಡಿದ್ರೆ ಆ ಓಂ ಕಾಳು ಬಾಯಿಗೆ ಸಿಗೋಲ್ಲ, ಹಾಗೆ ಫ್ಲೇವರ್ ಮಾತ್ರ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ಸೋರಿಸ್ಕೊಳ್ಳೋಣ. ಒಂದು ಟೀ ಜಾರಲ್ಲಿ ಸೋರಿಸ್ಕೊಳ್ಳಿ ಈ ಥರ. ಈಗ ಇದಕ್ಕೆ ಕಡಲೆ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಕಡಲೆ ಹಿಟ್ಟಿಗೆ ಎಲ್ಲದಕ್ಕೂ ಚೆನ್ನಾಗಿ ಮಿಕ್ಸಾಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು, 1 ಟೇಬಲ್ ಸ್ಪೂನ್ ಎಣ್ಣೆ ಎಲ್ಲ ಹಾಕ್ಕೊಳ್ಳೋಣ. ಇದನ್ನು ತೀರಾ ನೀವು ಬೋಂಡ ಬಜ್ಜಿ ಕಳಿಸ್ತೀರಲ್ಲ ಆ ಥರ ಕಳಿಸೋ ಅವಶ್ಯಕತೆ ಇಲ್ಲ, ಮತ್ತು ನೀರು ಕೂಡ ಜಾಸ್ತಿ ಹಿಡಿಯಲ್ಲ. ನೋಡಿ, ಇದಕ್ಕೆ ಒಂದು ಸ್ವಲ್ಪ ಇಂಗು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಕೆಲವರು ಬೇಕ್ರಿಗಳಲ್ಲಿ ನೋಡಿರ್ತೀರ, ಗಾಜಿನ ಬಾಕ್ಸ್ಗಳಲ್ಲಿ ಇಕ್ಕಿರ್ತಾರೆ, ನೋಡ್ತಾ ಇದ್ರೆ ಇಷ್ಟ ಆಗುತ್ತೆ. ಯಾಕಂದರೆ ಫುಡ್ ಕಲರ್ ಹಾಕಿರ್ತಾರೆ, ತೀರಾ ಯೆಲ್ಲೋ ಕಲರ್ ಕಾಣುತ್ತೆ. ಇದು ನ್ಯಾಚುರಲಾಗಿ ಮನೆಯಲ್ಲೇ ಮಾಡ್ಕೊಳ್ಳೋದು. ಹೀಗೆ ಸುಮಾರು ಇದಕ್ಕೆ ಒಂದು 4 ರಿಂದ 5 ಟೇಬಲ್ ಸ್ಪೂನ್ ನೀರು ಹಾಕಿ ಚಕ್ಲಿ ಹಿಟ್ಟು ಹೆಂಗೆ ಕಲಿಸ್ಕೊತೀರ ಅದೇ ಥರ ಕಲಿಸ್ಕೋಬೇಕಾಗುತ್ತೆ. ಸೊ ನೀರು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಳಿಸಿ. ಇದೇನಿಲ್ಲ, ಅದರಲ್ಲಿ ಸ್ವಲ್ಪ ನೀರು ಯೂಸ್ ಮಾಡಿದ್ರೆ ಅದರಲ್ಲೇ ಮೌಜರ್ ಬಿಡುತ್ತೆ, ಆವಾಗ ಒಂದು ಗಟ್ಟಿ ಬರುತ್ತೆ. ತೀರಾ ಗಟ್ಟಿ ಕಳ್ಸೋಕೆ ಹೋಗಬೇಡಿ, ಸ್ವಲ್ಪ ಸ್ಮೂತಾಗಿರಬೇಕು. ನಾನು ತೋರಿಸ್ತಾ ಇದ್ದೀನಲ್ವ ಅದೇ ರೀತಿ ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಸಾಫ್ಟಾಗಿರಬೇಕು. ಸಾಕು, ಇಷ್ಟಿದ್ರೆ ಸಾಕು. ಈಗ ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಒಂದು 5 ನಿಮಿಷ ಬಿಟ್ಬಿಡೋಣ. ಹಾಗೆ ಸ್ಟವ್ ಮೇಲೆ ಎಣ್ಣೆ ಕಾಯೋಕ್ಕೆ ಇಟ್ಕೊಳ್ಳಿ. ಎಣ್ಣೆ ಕೂಡ ಕಾದಿರುತ್ತೆ ಅದೇ ಟೈಮ್ಗೆ. ನೋಡಿ, ಈಗ ಚಕ್ಲಿ ಹೋಳು ತೊಗೊತಾ ಇದ್ದೀನಿ. ಇದಕ್ಕಿಂತ ಚಿಕ್ಕ ಚಿಕ್ಕ ಹೋಳು ಕೂಡ ಸಿಗುತ್ತೆ. ಸೊ ಒಂದು ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ ನಾನು. ಈಗ ಈ ಚಕ್ಲಿ ಹೋಳಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಸೈಡಲ್ಲೆಲ್ಲ. ಎಣ್ಣೆ ಹಾಕಿದ್ರೆ ಅವಾಗ ಕಡಲೆ ಹಿಟ್ಟದು ಅಂಟಲ್ಲ. ಸೊ ಜಾರ್ ಒಳಗೆ ನೋಡಿ ಹಾಕ್ಕೊಳ್ಳಿ. ನಾನು ತೊಗೊಂಡಿರೋ ಹಿಟ್ಟು ಒಂದು ಉಂಡೆ ಆಗಿದೆ, ಫುಲ್ಲು ಒಂದು ಇದರಲ್ಲಿ ಆಗಿದೆ, ಚಕ್ಲಿ ಹೋಳು ಫುಲ್ ಆಗಿದೆ. ನೀವು ಮನೇಲಿ ಮಾಡೋದಾದರೆ ಈ ಥರ ಇದೇ ರೀತಿ ಸ್ವಲ್ಪ ಟ್ರೈ ಮಾಡಿ, ಆಮೇಲೆ ಬೇಕಂದರೆ ಜಾಸ್ತಿ ಕೂಡ ಮಾಡ್ಬೋದು. ಈಗ ಇದನ್ನು ಚೆನ್ನಾಗಿ ಕ್ಲೋಸ್ ಮಾಡಿಕೊಂಡು ಈಗ ಹೇಗೆ ಮಾಡೋದಂತ ನೋಡೋಣ. ಮಕ್ಕಳೆಲ್ಲ ಮನೇಲಿ ಇರ್ತಾರಲ್ಲ, ಈ ಥರ ಸ್ನ್ಯಾಕ್ಸ್ಗಳು ಮಾಡಿಕೊಡ್ತಾರೆ ರೀ, ಅವ್ರಿಗೂ ಇಷ್ಟ ಆಗುತ್ತೆ. ಸೊ ಸ್ಟವ್ ಮೇಲೆ ಎಣ್ಣೆ ಕಾಯೋಕ್ಕಿಟ್ಟಿದೆ. ಎಣ್ಣೆ ಹತ್ರ ಹುಷಾರಾಗಿ ನೋಡಿ ಹಾಕ್ಕೊಳ್ಳಿ. ಹೈ ಫ್ಲೇಮ್ ಇಟ್ಕೋಬೇಡಿ, ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಮಾಡಿ ಎಣ್ಣೆ. ಯಾಕಂದರೆ ನಾವು ಎಣ್ಣೆ ಹತ್ರ ಎತ್ಕೊಂಡು ಹೋಗಿ ತಿರುಗಿಸ್ತಾ ಇರ್ತೀರಲ್ವ, ಅದ್ರದ್ದು ಅಬೆ ಏನಂತೀರಿ, ಕಾವು ಏನಂತೀರಿ, ಅದು ಹೊಡಿಯುತ್ತೆ ಕೈಗೆ. ಹುಷಾರಾಗಿ ಎಣ್ಣೆ ಹತ್ರ ನೋಡ್ಕೊಂಡು ಮಾಡಬೇಕು. ಇದು ತುಂಬ ಸಿಂಪಲ್, ಬೇಗನೆ ಆಗೋಗುತ್ತೆ. ಜಸ್ಟು 1 ನಿಮಿಷದಲ್ಲೆಲ್ಲ ಇದು ಗರಿ ಗರಿಯಾಗಿ ಬಂದ್ಬಿಡುತ್ತೆ. ತೀರಾ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡೋಕ್ಕೆ ಹೋಗಬೇಡಿ. ಇದೇ ಎಣ್ಣೆಯಲ್ಲಿ ಕರ್ಬೇವು ಸೊಪ್ಪು ಕೂಡ ಹಾಕ್ಕೊಳ್ಳೋಣ, ಆ ಫ್ಲೇವರೆಲ್ಲ ಇಳಿಯುತ್ತೆ ಚೆನ್ನಾಗಿ ಕರ್ಬೇವು ಸೊಪ್ಪುದು. ನೋಡಿ, ಕರ್ಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ತುಂಬ ಸಿಂಪಲ್ ಫ್ರೆಂಡ್ಸ್, ಬೇಗನೆ ಮಾಡ್ಕೊಬೋದು. ನೀವು ಏನಾದರೂ ಮಸಾಲೆ ಪುರಿ, ಬೇಲ್ಪುರಿ, ಚುರುಮುರಿ ಆ ಥರ ಎಲ್ಲ ಮಾಡಿದಾಗ ಈ ಥರ ಮನೆಯಲ್ಲೇ ಮಿಕ್ಸರ್ ಮಾಡ್ಕೊಂಡು ಆರಾಮಾಗಿ ಹಾಕ್ಕೊಬೋದು. ಈಗ ನೋಡಿ, ಇದನ್ನು ಸೈಡ್ಗೆ ಎತ್ತಿಟ್ಕೊಳ್ಳೋಣ. ರೆಡಿಯಾಗಿದೆ ಫುಲ್ಲು. ನೀವು ಏನಾದರೂ ಟಚ್ ಮಾಡೋಕ್ಕೆ ಹೋಗಿ ಹಾಗೆ ಪುಡಿ ಪುಡಿ ಆಗುತ್ತೆ. ಎಷ್ಟು ಪರ್ಫೆಕ್ಟಾಗಿ ಬರುತ್ತೆ ಅಂದರೆ, ನೀವು ಒಂದ್ಸರಿ ಟ್ರೈ ಮಾಡಿದ್ರೆ ಅಯ್ಯೋ ನನಗೂ ಬರುತ್ತೆ ಅನ್ನೋ ಖುಷಿ ಇರುತ್ತೆ ನಿಮಗೆ. ನೋಡಿ, ಇದೇ ರೀತಿ ಎಲ್ಲನೂ ಮಾಡಿಟ್ಕೊಂಡಿದ್ದೀನಿ. ನೋಡಿದ್ರೆ ಪ್ರೆಸ್ ಮಾಡಿದ್ರೆ ಹಾಗೆ ಪುಡಿ ಆಗುತ್ತೆ. ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ, ಕಲರ್ಫುಲ್ಲಾಗಿ, ಸಿಂಪಲ್ಲಾಗಿ ಮನೆಯಲ್ಲೇ ಸೇವ್ ರೆಸಿಪಿ ಮಾಡೋದಂತ. ಹಾಗಾದರೆ ಈ ರೆಸಿಪಿನ ನೀವು ಇವತ್ತೇ ಮಾಡಿ ನಿಮ್ಮ ಫ್ಯಾಮಿಲಿ ಜೊತೆ, ಮಕ್ಕಳ ಜೊತೆ ಎಂಜಾಯ್ ಮಾಡಿ. ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗೆ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ತುಂಬ ಧನ್ಯವಾದಗಳು.